ಇಲ್ಲಿದೆ ನೋಡಿ, ಇದೆ ಬ್ಯಾಟ್ರಿ ಹೊರಟು ಒಂದು ಗಾಡಿ ಹೋಯ್ತು ಗುರು ಲೋಡ್ಗೆ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಲ್ಲಿದ್ದೀವಿ ಅಂದರೆ ತಿಪ್ಪೇಶಿ ನಾನು ಬಂದು ರಾತ್ರಿ ಡಾಬಾದ ಹತ್ರ ನಿಲ್ಲಿಸಿದ್ವಿ. ಎಲ್ಲಿ ಅಂದರೆ ಇಲ್ಲಿ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ. ಇಲ್ಲಿಂದ ನಾಗ್ಪುರ್ ಬಂದು ಇನ್ನೂ 100 ಕಿಲೋಮೀಟ್ರ್ ಇರೋದು. ಇಲ್ಲೇ ನಿಲ್ಲಿಸಿದ್ವಿ. ಇಲ್ಲಿ ಯಾಕೆ ಬಂದು ನಿಲ್ಲಿಸಿದ್ವಿ ಅಂದರೆ ನಾವು ಇಲ್ಲೆಲ್ಲ ಅಕ್ಕಪಕ್ಕ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದೆ ನಮಗೆ, ಹಂಗಾಗಿ ಇಲ್ಲೇ ನಿಲ್ಲಿಸಿದ್ದು. ಮತ್ತು ಲೋಡಿಂಗಿಗೆ ಹೋಗೋಕ್ಕೂ ಹತ್ರ ಆಗುತ್ತೆ. ಕಾಯಿಲೆಗೆ DOCಗೆ ಹೋದ್ರೂ ಹತ್ರ ಆಗುತ್ತೆ. ಮತ್ತು ನಾಗ್ಪುರ್ಗೆ ಆಫೀಸ್ ಹತ್ರ ಹೋದರೆ ಮತ್ತೆ ವಾಪಸ್ಸು 60-70 ಕಿಲೋಮೀಟ್ರ್ ಬರ್ಬೇಕಾಗ್ತದೆ ಅಂತೇಳಿ ಇಲ್ಲೇ ನಿಲ್ಲಿಸಿದ್ವಿ. ನಾನು ಎದ್ದಿದ್ನಿ, ತಿಪ್ಪೇಶಿನೇ ಎದ್ದಿಲ್ಲ. ಅದಕ್ಕೆ ಇವಾಗ ಎದ್ದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ನಿ ಫ್ರೆಶ್ ಆಗಿ. ಇನ್ನು ಇದು ಏನು ಗುರು, ಸ್ನಾನ ಬೇರೆ ಮಾಡಬೇಕು. 3 ದಿವಸ ಆಯ್ತು ಸ್ನಾನನೇ ಮಾಡಿಲ್ಲ ಇವತ್ತಿಗೆ. ಒಂದು ದಿವಸ ಅದ್ರಾಗೂ ಆಲ್ಟ್ ಬೇರೆ. ಸ್ನಾನ ಮಾಡೋಣ ಅಂದರೆ ಏನು ವ್ಯವಸ್ಥೆ ಇಲ್ಲ, ಏನಿಲ್ಲ. ಅದಕ್ಕಾಗಿ ಇಲ್ಲೇ ಒಂದು ಡಾಬಾದಾಗ ನಿಂತಿದ್ವಿ. ಹೋಗ್ಬೇಕಾದ್ರೂ ಇಲ್ಲೇ ನಿಂತ್ಕೊಂಡಿದ್ವಿ. ಇವಾಗ ಇಲ್ಲೇ ಹೋಗ್ತಾಯಿದ್ದೀವಿ. ಅಲ್ಲ, ಇಲ್ಲೇ ಹೋಗ್ತಿದ್ದೀವಿ ಅಂತ. ಇನ್ನೂ ಲೋಡಿಂಗ್ ಕನ್ಫರ್ಮ್ ಆಗಿಲ್ಲ ಏನು. ರಾತ್ರಿ ಫೋನ್ ಮಾಡಿ ಹೇಳಿದ್ದೀವಿ ಗಾಡಿ ಖಾಲಿ ಆಗಿದೆ ಅಂತಂದು. ಇನ್ನೂ ಏನು ಹೇಳಿಲ್ಲ. ನಮ್ಮ ಟ್ರಾನ್ಸ್ಪೋರ್ಟ್ನವ್ರು ಎದ್ದೇಳೋದು 10 ಗಂಟೆಗೆ. ಹಂಗಾಗಿ ಸುಮ್ಮನೆ ಡಾಬಾದಲ್ಲಿ ನಿಂತಿದ್ದೀವಿ. ಇವಾಗ ಎದ್ದಿದ್ದೀವಿ ನೋಡಿ. ಪಾಪ ತಿಪ್ಪೇಶಿನೂ ಬಂದು ಲೇಟಾಗಿ ಮಲ್ಕೊಂಡಿದ್ದಾನೆ. ಹಂಗಾಗಿ ಅವನೇನು ಎಬ್ಬರ್ಸೋಕ್ಕೆ ಹೋಗಿಲ್ಲ. ಅವ್ನು ಬಂದದ್ದೇ ಲೇಟು. ನಾನೇನೊಂದು 10ವರೆಗೆಲ್ಲ ಬಂದುಬಿಟ್ಟಿದ್ದೆ. ಅವನು ಲೇಟಾಗಿ ಬಂದ. ಯಾಕಂದರೆ ಅವನು ನನಗಿನ್ನ ಮುಂದಗಡೆ ಹೋಗಿದ್ದ ಅನ್ಲೋಡ್ ಮಾಡೋಕ್ಕೆ. ಅದಕ್ಕೆ ಅವನು ಖಾಲಿ ಆಗೋದು ಲೇಟ್ ಆಯಿತು. ನಮ್ಮದು ಖಾಲಿ ಆಯಿತು. ನಾವು ತರೋ ಮಾಲೆಲ್ಲ ಎಲ್ಲಿಗೆ ಹೋಗುತ್ತೆ ಅಂದರೆ ಮೆಡಿಸನ್ಗೆ ಹೋಗುತ್ತೆ. ಅದನ್ನ ಮೆಡಿಸನ್ 20 ಅಂತಾರೆ. ಅದನ್ನೇನು ಮಾಡ್ತಾರೆ ಅಂದರೆ ಮೆಡಿಸನ್ ಮಾಡ್ತಾರೆ. ಯಾವ್ಯಾವ ಅಂದರೆ ಈ ಟ್ಯಾಬ್ಲೆಟಿಗೆ ಹೋಗುತ್ತಂತಾರೆ. ಮತ್ತು ಇದು ಏನು ಗುರೋದು, ಕಳೆನಾಶಕ, ಒಟ್ಟು ಏನೇನಕ್ಕೋ ಒಟ್ಟು ಯೂಸ್ ಮಾಡ್ತಾರೆ. ಒಟ್ಟು ಮೆಡಿಸನ್ನಿಗೆ ಅನ್ನೋದು. ಅಲ್ಲಿ ಲೋಡ್ ಮಾಡೋತ್ತಾಗಿನ್ನೇ ನಾನು ಹೋಗಲ್ಲ. ಒಂದು ಸಲ ನಾನು ಯಾವಾಗ ಹೋಗಿದ್ದೆ ಅಂದರೆ 14 ವೀಲಲ್ಲಿ ಸೊರಬದಿಂದ ಆಗ್ರಕ್ಕೆ ತುಂಬಿದ್ದೆ. ಅವಾಗ ಹೋಗಿದ್ದೆ ಅಲ್ಲಿಗೆ ಸೊರಬದಾಗ ಲೋಡ್ಗೆ. ಒಳಗೆ ವೀಡಿಯೋ ಮಾಡೋಕ್ಕೆ ಹೋದರೆ ವೀಡಿಯೋ ಮಾಡಬೇಡ ಅಂತೇಳಿ ಬೈದಿದ್ರು. ಮತ್ತು ತಿರ್ಗಿ ಅನ್ಲೋಡ್ ಮಾಡೋತ್ತಾಗೆ ಮೊದಲೇ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಗುರು. ಅಲ್ಲಿ ಫೋನ್ ಚೆಕ್ ಮಾಡ್ತಾರೆ. ಅವ್ರು ಅದನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಮೆಡಿಸನ್ನಿಗೆ ಹೋಗೋದದು. ಎಲ್ಲ ಒಳಗೆ ರಾಶಿ ಹಾಕಿರ್ತಾರೆ. ಬೇಕಾದ್ರೆ ನೋಡಿ, ಸೊರಬ, ಶಿಕಾರಿಪುರ ಅಲ್ಲೆಲ್ಲ ಜಾಸ್ತಿ ಒಣಗಿಸ್ತಾರೆ. ಅದನ್ನ ಒಣಗಿಸೋದೇ ಜಾಸ್ತಿ. ಶಿಕಾರಿಪುರ, ಆಯನೂರು ಸೈಡು, ಶಿವಮೊಗ್ಗ, ಇದು ಯಾವ್ದು ಗುರು, ಇದು ಹಾಸನ ಸೈಡನ್ನು ಒಣಗಿಸ್ತಾರೆ. ಹಾಸನ ಸೈಡ್ ಜಾಸ್ತಿ ನೋಡಿಲ್ಲ. ಶಿಕಾರಿಪುರ, ಶಿವಮೊಗ್ಗ, ಸೊರಬ ಎಲ್ಲ ಒಣಗಿಸಿ ಅದನ್ನ ತುಂಬ್ತಾರೆ. ಮೆಡಿಸನ್ನಿಗೆ ಹೋಗ್ತಂತಾರೆ ಅದನ್ನ. ಅದು ಎಲ್ಲೆಲ್ಲಿಗೆ ಹೋಗುತ್ತಂದರೆ ಬೊಂಬೈ ಮತ್ತು ಅಹಮದಾಬಾದಿಗೆ ಹೋಗುತ್ತಂತೆ. ಅಹಮದಾಬಾದಿಗೆ ಸಿಕ್ಕಿಲ್ಲ ಅದು ನಮಗೆ. ತಿರ್ಗಾ ನಾಗ್ಪುರ, ಆಗ್ರಾಗ ಒಂದು ಸಲ ತುಂಬಿದ್ದೆ 14 ವೀಲರ್ ಗ್ವಾಲಿಯರ್ಗೆ. ಮತ್ತು ಅತ್ಲಾಗೇನು ತುಂಬಿಲ್ಲ. ಅದು ಲಾಸ್ಟ್ ಬಾಡಿಗೆ. ಆಗ್ರಾಗೆ ಹೈಟ್ ಬರುತ್ತೆ. ಅಲ್ಲಿ ಹೈಟಿನ ಖರ್ಚು ಕೊಡೋಲ್ಲ ಅಂತಾರೆ. ಅದಕ್ಕೆ ಆ ಕಡೆ ಹೋಗೋದಿಲ್ಲ, ಏನಿಲ್ಲ. ಅದಕ್ಕೆ ಅಲ್ಲೇನು ವೀಡಿಯೋ ಗಿಡಿ ಏನು ಮಾಡೋಕ್ಕಲ್ಲ. ವೀಡಿಯೋ ನೋಡಿದರೆ ಹಳೇದು ಎಲ್ಲ ಇದನ್ನು ಇರೋದನ್ನೆಲ್ಲ ಡಿಲೀಟ್ ಮಾಡಿಬಿಡ್ತಾರಂತೇಳಿ ಸುಮ್ಮನೆ ಹಾಕ್ನೆ. ಅವ್ರು ಮೊದಲೇ ಹೇಳ್ತಾರೆ ಒಳಗಡೆ ವೀಡಿಯೋಗೆ ಅಲೋವಿಲ್ಲ ಅಂತಂದು. ಅದಕ್ಕೆ ಫಾಲೋ ಮಾಡೋದು. ಕೆಲವು ಫ್ಯಾಕ್ಟ್ರಿಲಿ ಇವೆಲ್ಲ ರೂಲ್ಸ್ಗಳಿರ್ತವೆ. ಫೋನ್ ನಾವು DOC ಲೋಡ್ಗೆ ಹೋಗೋತ್ತಾಗ ಎಲ್ಲಂದರೆ ಬುಟ್ಟಿ ಬೋರಿಲಿ ಮತ್ತು ಶಾಲಿಮರ್ಗೆ ಹೋಗ್ತೀವಲ್ಲ, ಅಲ್ಲಿ ಫೋನೇ ತಗೊಂಡು ಹೋಗಂಗಿಲ್ಲ. ಒಳಗೆ ಕೇಟ್ನಿಗೆ ಕೊಟ್ಟು ಹೋಗ್ಬೇಕು. ಹಂಗಾಗುತ್ತೆ. ಮೊನ್ನೆ ಮಾತ್ರ ಇಲ್ಲೊಂದು ಇಂಡಸ್ಟ್ರಿಯಲ್ ಏರಿಯಾ ಐತೆ, ಅಲ್ಲಿಗೆ ಹೋಗಿದ್ದೆ. ಗುಲ್ಶನ್ ಫ್ಯಾಕ್ಟ್ರಿ ಅಂತ. ಅಲ್ಲಿ ಸಿಲಿಂಡ್ರ್ ಒಂದು ಇಟ್ಟು ಹೋಗಿದ್ದೆ ಅಷ್ಟೇ, ಇನ್ನೇನು ಇಟ್ಟು ಹೋಗಿದ್ದಿಲ್ಲ. JSWಗೆ ಹೋದರೆ ಬಕೆಟ್ ಸಮೇತನೇ ಇಟ್ಟು ಹೋಗ್ಬೇಕು. ಹಂಗಿರುತ್ತೆ. ಅದಕ್ಕೆ ನಾವು ಅವ್ರ ಹತ್ರ ಯಾಕೆ ಬಯಸ್ಕೋಬೇಕು, ನಮ್ಮನೆ ಊಟ ಮಾಡಿ ಇನ್ನೊಬ್ರ ಹತ್ರ ಯಾಕೆ ಬಯಸ್ಕೋಬೇಕು ಅಂತೇಳಿ ಫ್ಯಾಕ್ಟ್ರಿಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ರೋಡಲ್ಲಿ ಏನಿದ್ರು ನಮ್ಮದು. ಹಂಗಾಗಿ ನೋಡ್ತೀವಿ. ನಾವು ಈ ರೋಡಲ್ಲಿ ಗಾಡಿ ಜಾಸ್ತಿ ಓಡಾಡಲ್ಲ ಅಂದ್ಕೊಂಡ್ವಿ. ಅಣ್ಣಚ್ಚಿ ಗಾಡಿಗಳೆಲ್ಲ ಓಡಾಡ್ತವೆ. ನಾವು ಭೋಪಾಲ್ಗೆ ಹೋಗೋದಾಯಿತು. ಭೋಪಾಲ್, ಈಗ ನಾಗ್ಪುರ್ಗೆ ಎಷ್ಟು ದೂರ ಬರ್ತೀವೋ ಭೋಪಾಲು ಅಷ್ಟೇ ದೂರ ಆಗುತ್ತೆ. ಅಂದರೆ ಅಲ್ಲಿದ್ದನೂ ಅಲ್ಲಿ ಲೋಡ್ ಆಗೋದಕ್ಕೂ ನಾಗ್ಪುರ್ನಾಗ ಲೋಡ್ ಆಗೋದಕ್ಕೂ 200 ರೂಪಾಯಿ ಬಾಡಿಗೆ ಜಾಸ್ತಿ ಇರುತ್ತೆ. 150 ಹೋಗಿ 150 ಬರ್ಬೇಕಂತೇಳಿ ಇತ್ಲಾಗೆ 100 ಚಿಲ್ಲರೆ ವಾಪಸ್ ಬಂದುಬಿಡ್ತೀವಿ. 130 ಕಿಲೋಮೀಟ್ರು. ಏನು ಮಾಡೋದು.
11 ಗಂಟೆಗೆ ನಮ್ಮ ಟ್ರಾನ್ಸ್ಪೋರ್ಟರ್ಗೆ ಒಂದು ಫೋನ್ ಹಚ್ಚೋಣ. ಇವಾಗ ಫಸ್ಟ್ ನಾವು ಫ್ರೆಶ್ ಆಗೋಣ. ನಮ್ಮ ತಿಪ್ಪೇಶ್ ಇನ್ನೂ ಎದ್ದಿಲ್ಲ, ಬನ್ನಿ ಸ್ನಾನ ಮಾಡೋಕ್ಕೆ ಹೋಗೋಣ. ಇವಾಗ ಸ್ನಾನ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀವಿ ಇಬ್ಬರು. ಇನ್ನೂ ಏನು ಹೇಳಿಲ್ಲ, ಫೋನ್ ಮಾಡಿದ್ದೀವಿ, ಹೇಳ್ತೀನಿ ಅಂದರು. ಯಾವ ಕಡೆ ಮಾಡಿಸ್ತೀನಿ ಏನಂತ ಹೇಳಿಲ್ಲ. ಅದಕ್ಕೆ ದೊಡ್ಡಪ್ಪ ನಾನು ಸ್ನಾನ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಊರು ಬಿಟ್ಟಾಗಲಿದ್ದ ಇಬ್ಬರು ಸ್ನಾನ ಮಾಡಿಲ್ಲ ಮಳೆಗೆ, ಅದಕ್ಕೆ ಇವಾಗ ಸ್ನಾನ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಸ್ನಾನ ಮಾಡೋಣ. ಸ್ನಾನ ಮಾಡಿದ್ವಿ, ಫ್ರೆಶ್ ಆದ ಗುರು. ಇವಾಗ ಊಟ ಮಾಡಬೇಕು. 1 ಗಂಟೆ 12 ಆಗಿಬಿಡ್ತು. ನಮ್ಮ ಟ್ರಾನ್ಸ್ಪೋರ್ಟ್ನರಿಗೆ ಫೋನ್ ಮಾಡಿದ್ವಿ, ಲೋಡಿಂಗ್ ಇನ್ನೂ ಕನ್ಫರ್ಮ್ ಏನು ಹೇಳಿಲ್ಲ. ನಾವು ದುರ್ಗಕ್ಕೆ ಕೇಳಿದ್ವಿ ಲೋಡಿಂಗು, ದುರ್ಗ ಆರ್ಡ್ರ್ ಇಲ್ಲ ಅಂದರು. ಮತ್ತು ಮಂಗ್ಳೂರಿಗೆ ಕೇಳೋಣ ಅಂದರೆ ಈ ಟ್ರಾನ್ಸ್ಪೋರ್ಟಿಂದ ನಾವು ಮಂಗ್ಳೂರಿಗೆ ತುಂಬಲ್ಲ, ಬೇರೆ ಟ್ರಾನ್ಸ್ಪೋರ್ಟ್ನಾಗೆ ಕೇಳೋಣ ಅಂದರೆ ಈ ಟ್ರಾನ್ಸ್ಪೋರ್ಟ್ ಯಾಳೆ ನಮ್ಮ ಓನರ್ ರಾತ್ರಿನೇ ಹೇಳಿಬಿಟ್ಟಿದ್ದಾರೆ. ಇವಾಗ ಒಂದು ಟ್ರಾನ್ಸ್ಪೋರ್ಟ್ನಾಗ ಹೇಳಿದ್ಮೇಲೆ ಇನ್ನೊಂತಾಗ ಹೇಳ್ಬಾರ್ದು, ಅದಕ್ಕೆ ಸುಮ್ಮನೆ ಆದ್ವಿ. ನಾವು ಮಂಗ್ಳೂರಿಗೆ ಲೋಡ್ ಮಾಡ್ಬೇಕು ಅಂದಿದ್ರೆ ಈ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡ್ದಂಗೆ ಇದ್ದಿದ್ರೆ ಲೋಡ್ ಆಗೋದು. ಇಲ್ಲ ಅಲ್ಲಿ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಓನರು, ಸುಮ್ಮನೆ ಆದ್ವಿ. ಇಲ್ಲಾಂದರೆ ನಾವು ಆ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿದ್ರೆ ಪಕ್ಕ ಮಂಗ್ಳೂರಿಗೆ ಲೋಡಿಂಗ್ ಸಿಗೋದು. ನೋಡೋದು ಏನೂ ಸಿಕ್ಕಿಲ್ಲ ಅನ್ನೋ ಅಂದಾಗ ಮಾತ್ರ ಆ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡೋದು. ಅಲ್ಲಿವರೆಗೂ ಏನೂ ಮಾಡೋಕ್ಕೆ ಬರೋಲ್ಲ. ನಮ್ಮ ಗಾಡಿಗಳು ಇಲ್ಲೇ ನಿಂತವೆ ನೋಡಿ. ಬಟ್ಟೆ ಒಣಗಾಕೊಂಡು ಬನ್ನಿ. ಫಸ್ಟ್ ಬಟ್ಟೆ ಎಲ್ಲ ಒಣಗಾಕಿದ್ವಿ. ಇವಾಗ ಊಟ ಮಾಡಬೇಕು. ನೋಡಿ ದೊಡ್ಡಪ್ಪ ಒಣಗಾಗ್ತದಾನಲ್ಲಿ ಬಟ್ಟೆನ, ಮುಂದೆ ಕಾಣ್ತಾ ಇದೆ ನೋಡಿ, ಅಲ್ಲಿ ಅವನು ಒಣಗಾಗ್ತದಾನೆ. ಊಟ ಮಾಡಬೇಕು. 1 ಗಂಟೆ ಆಗಿಬಿಟ್ಟತೆ. ಬೆಳಗ್ಗೆನೇ ತಿಂಡಿ ತಿನ್ನೋನು ಅವನು, ಹೊಟ್ಟೆಸ್ಕೊಂಡ್ಬಿಟ್ಟಿದ್ದಾನೆ. ಬನ್ನಿ ಊಟ ಮಾಡೋಣ. ಒಂದು ಗಾಡಿ ಹೋಯ್ತು ಗುರು ಲೋಡಿಗೆ. ತಿಪ್ಪೇಶಿ ಹೋದ ಎಲ್ಲಿಗಂದರೆ ಹಿಂದೂಪುರಿಗೆ ಲೋಡಿಂಗು. ಇಲ್ಲೇ ಒಂದು 15 ಕಿಲೋಮೀಟ್ರ್ನಾಗ, 15 ಅಲ್ಲ 20 ಕಿಲೋಮೀಟ್ರ್ನಾಗ ಇಂಡಸ್ಟ್ರಿಯಲ್ ಏರ್ ಆಯಿತು ಒಂದು. ಅದು ಹೋಗೋ ರೋಡ್ನಾಗೇ ಯಾವುದಂದರೆ ಜಬಲ್ಪುರ್ ರೋಡ್ನಾಗೆ, ಅಲ್ಲಿಗೆ ಹೋದ. ಜಬಲ್ಪುರ್ ರೋಡ್ ಅಂದ್ರೆ ಆ ರೋಡ್ಗೆ ಹೋಗ್ಬಿಟ್ರಿ, ಇಲ್ಲೆಲ್ಲ ಒಂದು ಜಬಲ್ಪುರ ಶಿವನಿ ಹೋಗುತ್ತೆ ಆ ರೋಡ್ನಾಗೆ, ಅಲ್ಲಿಗೆ ಹೋದ ಹಿಂದೂಪುರಿಗೆ. ಅವಾಗಿದ್ದು ನಾವು ಟ್ರಾನ್ಸ್ಪೋರ್ಟ್ನವ್ರಿಗೆ ಕೇಳಿದ್ವಿ, ನನ್ನ ಗಾಡಿ ಅಂದರೆ ನಿನ್ನ ಗಾಡಿನೂ ಕನ್ಫರ್ಮ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡು, ಅಲ್ಲಿಲ್ಲ ಬೇರೆ ಫ್ಯಾಕ್ಟ್ರಿಯಿಂದ ಹೇಳ್ತೀನಿ ಅಂದ. ಆಗಿದ್ದು ನಮ್ಮದು ಗಾಡಿದು ಬ್ಯಾಟ್ರಿ ಡೌನ್ ಆಗುತ್ತೆ, ಎರಡು ಒಂದೇ ಕಡೆ ಕಳಿಸ್ರಿ ಅಂದ್ವಿ. ಲೋಡಿಂಗ್ ತಂಡ ಬಿದ್ದತ್ತೆ. ಇಲ್ಲಿ ಬೇರೆವು ಗಾಡಿ ಭಾಳ ಇದ್ದಾವೆ, ನೀವು ಅಲ್ಲೇ ಹೋಗಿಬಿಡ್ರಿ, ಇಲ್ಲಿಂದ ಅಲ್ಲಿಗೆ ಇನ್ನೇನು ಕಳ್ಸೋದು ಗಾಡಿನ, ಅಲ್ಲೇ ಹೋಗ್ರಿ. ಒಂದು ಗಾಡಿ ಒಂದು ಗಾಡಿ ಹೋಗಲಿ, ಇನ್ನೊಂದು ಗಾಡಿಗೆ ಹೇಳ್ತೀನಿ, ಒಂದೊಂದೇ ಲೋಡ್ ಮಾಡಿರಿ ಅಂತಂದರು. ಆಯಿತು ಬಿಡ್ರಿ ಅಂತೇಳಿ ಸುಮ್ಮನೆ. ಏನು ಮಾಡೋಂಗಿಲ್ಲ ಗುರು, ಆಷಾಢ ಬೇರೆ. ಆಷಾಢದಾಗೆ ಲೋಡಿಂಗ್ ತಂಡ ಬಿದ್ದಿರುತ್ತೆ. ಎಲ್ಲೋದ್ರೂ ಅಷ್ಟೇ 3 ತಿಂಗಳು ವನವಾಸ ಆದಂಗೆ ಆಗಿಬಿಡ್ತತೆ. ಈ 3 ತಿಂಗಳಾಗ ಅಷ್ಟೇ ಲೋಡಿಂಗು. ಎಲ್ಲೋದ್ರೂ ಒಂದು ಸ್ವಲ್ಪ ಮಾರ್ಕೆಟ್ ಡೌನ್ ಇರುತ್ತೆ. ಹಂಗಾಗಿ ಇನ್ನೇನು ಮಾಡೋದು ಅಂತೇಳಿ ತಿಪ್ಪೇಶಿ ಇವಾಗಿನ ಹೋದ. ಜಸ್ಟ್ ಒಂದು 10 ನಿಮಿಷ ಆಯ್ತು ಲೊಕೇಶನ್ ಕಳಿಸ್ತಾ. ಇವಾಗ ನನಗೂ ಲೋಡಿಂಗ್ ಹೇಳಿದ್ದಾರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಪಾರ್ಟಿ ಆರ್ಡ್ರ್ ಕೊಟ್ಟಿದ್ದಾರಂತೆ, ಇವಾಗ ಹೇಳ್ತೀನಿ ಅಂತ ಹೇಳಿದಾನಂತೆ. ಎಲ್ಲಿಂದ ಅಂದರೆ ಶಾಲಿಮಾರ್ಗೆ ಹೋಗ್ಬೇಕು ನಾನು. ಹ್ಞೂ ಒಂದೈಟಿಗೆ ಶಾಲಿಮಾರ್ಗೆ ಹೋಗ್ಬೇಕು. ಫೋನ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ, ಬಂದರೆ ಹೋಗೋಣ ಅಂತ ಬನ್ನಿ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೇ. ನಿನ್ನೆ ವೀಡಿಯೋದಾಗ ನೋಡ್ದಂಗೆ ಇಲ್ಲೇ ಇದ್ದೀನಿ, ವೀಡಿಯೋನೂ ಫುಲ್ ಆಗಿಲ್ಲ. ಒಂದೇ ಗಾಡಿಗೆ ಆರ್ಡ್ರ್ ಇದ್ದಿದ್ದು, ಒಂದು ಗಾಡಿ ಹೋಯ್ತು. ಕನ್ಫರ್ಮೇಷನ್ಗೆ ಫೋನ್ ಮಾಡ್ತೀನಿ ಅಂತೇಳಿ ಟ್ರಾನ್ಸ್ಪೋರ್ಟ್ನವ್ರು ಮಾಡಲಿಲ್ಲ. ಮತ್ತು ಏನಂದ್ರೆ ಫೋನ್ ಮಾಡ್ತೀನಿ ಅಲ್ಲೇ ಇರು ಮಾಡಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಇವಾಗ ಗಾಡಿ ಶೆಲ್ಫ್ ಹೊಡಿಬೇಕು. ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಐತೆ ಏನು ನೋಡಬೇಕು. ಇವಾಗಿನ ನೋಡಿ ವಾತಾವರಣ ಹೆಂಗಿದೆ, ಈ ಕಡೆ ಹೊಲ ಗುಡ್ಡ ಸೂಪರಾಗಿದೆ ನೋಡಿ. ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಕೊಂಬಿಟ್ಟಿದ್ದೀನಿ ಡಾಬಾದಲ್ಲಿ, ಯಾರಿಗೂ ತೊಂದರೆ ಆಗ್ಬಾರ್ದು ಏನೂ ಆಗ್ಬಾರ್ದು ಅಂತೇಳಿ. ನೋಡಿ ತಿಪ್ಪೇಶಿ ಗಾಡಿ ಇಲ್ಲೇ ಇದ್ದಿದ್ದು ಹೋಗೈತೆ. ಇವಾಗ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟೈತೆ ಅಂತ ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೂ. ಟಾಟಾ ಗಾಡಿ ಎಷ್ಟಿದ್ರೂ ಸ್ಟಾರ್ಟ್ ಆಗುತ್ತಂತೇಳಿ. ಇಷ್ಟು ಪರ್ಸೆಂಟೇಜ್ ಇದ್ದರೆ ಲೈಲೇನು ನಿಜವಾಗ್ಲೂ ಸ್ಟಾರ್ಟ್ ಆಗಲ್ಲ ಗುರು. ಸಿಂಗಲ್ ಬ್ಯಾಟ್ರಿಗೂ ನಡೀತೈತಂತಿದ್ದು, ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. ನೋಡಿ ತೋರಿಸ್ತೀನಿ ಇವಾಗ. ನೋಡಿ ಬೀಗ ಆನ್ ಮಾಡ್ತೀನಿ, ಲೂಟ್ ಲೈಟ್ ಓಕೆ. ನೋಡಿ ಬೀಗ ಆನ್ ಮಾಡಿದೆಟ್ಟಿಗೆ ಲಿಫ್ಟ್ ಎದ್ದಾಳುತ್ತೆ. ನೋಡಿ ಎಷ್ಟು ಪರ್ಸೆಂಟೇಜ್ ಐತೆ, 18. ಇಲ್ಲಿದೆ ನೋಡಿ, ಇದೇ ಬ್ಯಾಟ್ರಿ ವೋಲ್ಟೇಜ್ 18% ಐತೆ. ಇದು ಯಾವಾಗಲೂ 24 ಇರ್ತಿತ್ತು, ಅಂದರೆ 6% ಕಮ್ಮಿ ಐತೆ. ಒಂದು ಬ್ಯಾಟ್ರಿ ಫುಲ್ ಐತೆ, ಒಂದು ಬ್ಯಾಟ್ರಿ ಅರ್ಧ ಐತೆ. ನೋಡಿ ಇದು ಟಿ ಅಂತ ಸೌಂಡ್ ಬರ್ತಿರೋದು ಏನಂದರೆ ವ್ಯಾಕಮ್ ಕಮ್ಮಿ ಆಗೈತೆ ಅಂತೇಳಿ.
ಇದೇ ವ್ಯಾಕಮ್ಮು ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ, ಆಗುತ್ತೆ ನೋಡಿ. ಆಯಿತು, 18%ಗೂ ಟಾಟಾ ಗಾಡಿ ಸ್ಟಾರ್ಟ್ ಆಯ್ತು ನೋಡಿ. ಇವಾಗ 27 ತೋರಿಸ್ತೈತೆ, ಯಾಕಂದರೆ ಗಾಡಿ ಚಾಲು ಆಗಿದೆವಲ್ಲ, ಸ್ಟಾರ್ಟ್ ಆಗಿದೆ ಅಲ್ವಾ, ಅದಕ್ಕೆ 27% ತೋರಿಸ್ತಿರೋದು. ಅದು ಯಾವಾಗಲೂ 24 ಇರಬೇಕು. ಇನ್ನು ಬ್ಯಾಟ್ರಿ ಬಿಚ್ಚಿ ಟಚ್ ಅಪ್ ಕೊಟ್ಟಿಲ್ಲ, ಅಂದರೆ ದುರ್ಗೋಗಿ ಇನ್ನೊಂದು ಹೊಸ ಬ್ಯಾಟ್ರಿ ಹಾಕ್ಸೋಣ. ಒಂದು ಹೊಸ ಬ್ಯಾಟ್ರಿ ಹಾಕ್ಸಿದ್ದೆ, ಏನು ಭಯ ಪಡೋದಿಲ್ಲ, ಭಯ ಪಡಬೇಕಾಗೇನಿಲ್ಲ. ಯಾಕಂತೀರಾ 94 ಅಂದ್ವಿ, ಇದು 18ಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತಲ್ಲ, ಅದಕ್ಕೆ ನೋಡೋಣ. ಲೋಡಿಂಗು 10 ಗಂಟೆ ಮೇಲೆ 11 ಗಂಟೆಗೆ ನಮ್ಮ ಟ್ರಾನ್ಸ್ಪೋರ್ಟರ್ ಬರೋದು ಆಫೀಸಿಗೆ. ಅವ್ರು ಬರೋವರೆಗೂ ಏನು ಗೊತ್ತಾಗಲ್ಲ, ಬಂದಮೇಲೆ ನೋಡೋಣಂತೆ. ಬನ್ನಿ ನೋಡೋಣ ಲೋಡಿಂಗ್ ಎಲ್ಲಿಗೆ ಬರ್ತೈತೆ ಏನು ಅಂತೇಳಿ. ಇವತ್ತು ಹೊಗೆ ಅನ್ಸುತ್ತೆ ಗುರು, ಯಾಕಂದರೆ ಯಾವುದು ಲೋಡಿಂಗ್ ಬರಲಿಲ್ಲ. ಮಧ್ಯಾಹ್ನ ಫೋನ್ ಮಾಡಿದರೆ ಫಸ್ಟ್ ನಂಬರ್ ನಿಂದೇ ಇರೋದು, ಫೋನ್ ನಂಬರ್ ಐತೆ ಹೇಳ್ತೀನಿ. ದುರ್ಗ, ಕೋಲಾರ, ಚಿಕ್ಕಮಂಗ್ಳೂರು ಅಂದರು. ಇವಾಗ ಯಾವುದು ಬರಲಿಲ್ಲ. 5 ಗಂಟೆ ಆಗೈತೆ ಟೈಮು. ನೋಡೋಣ, ಇನ್ನೂ 1 ಗಂಟೆ ಐತೆ. 6 ಗಂಟೆ 7 ಗಂಟೆವರೆಗೂ ಹೇಳ್ತಾನೆ. ಆದರೆ ನಾಳೆ ಲೋಡಿಂಗ್ ಹೇಳ್ತಾನೆ, ಯಾಕಂದರೆ ನಿನ್ನೆ ಹೇಳಿದರೆ ನಿನ್ನೆ ತಿಪ್ಪೇಶಿಗೆ ಹಂಗೆ ಇವತ್ತಿನ ಲೋಡಿಂಗಿಗೆ ಕಳಿಸಿದ. ಅದು ಲೋಡ್ ಆಗೈತೆ, ಹೊರಡ್ಬೋದು. ಆದರೆ ನಂದು ಇನ್ನೂ ಕನ್ಫರ್ಮಿಂಗ್ ಏನೂ ಇಲ್ಲ. ಮಧ್ಯಾಹ್ನ ಫೋನ್ ಮಾಡಿದ್ರೆ ಹಂಗೆ ಹೇಳಿದರು. ನೋಡೋಣ 7 ಗಂಟೆಗೆ ಒಂದು ಫೋನ್ ಹಾಕೋಣ, ಏನು ಹೇಳ್ತಾರೆ ಅಂತೇಳಿ. ನಮ್ಮ ಗಾಡಿ ಬೇರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ದು, ಸ್ಟಾರ್ಟೇ ಮಾಡಿಲ್ಲ. ನೋಡೋಣ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟೈತೆ ಅಂತೇಳಿ ನೋಡಿಸ್ತೀನಿ ನೋಡಿ. ಇವಾಗ ಮೀಟ್ರ್ ಬೋರ್ಡ್ ಆಫ್ ಇದೆ, ಬೇಗ ಆನ್ ಮಾಡ್ತೀನಿ ನೋಡ್ರಿ. ಚೆವಿನ ವೆಲ್ಕಮ್ ಅಂತ ಬಂತು. ವೆಲ್ಕಮ್ ಎಷ್ಟು ಪರ್ಸೆಂಟ್ ಐತೆ ಗುರು? 18% ಐತೆ. ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ 18%ಗೆ ನೋಡಿ 17 ಆಯಿತು. ಸ್ಟಾರ್ಟ್ ಮಾಡಿದ್ರೇಟಿಗೆ ಗಾಡಿ ಇದು ಯಾವುದೋ ಒಂದು ಕಟ್ರ ಅಂತ ಗುರು. ಫಸ್ಟ್ ಇದು ಟೈಟ್ ಮಾಡೋಣ, ಜಾಲ್ರಿ ಎಳೆದಿದ್ದೆ ಬೆಳಿಗ್ಗೆ, ಅದು ಓಪನ್ ಮಾಡಿಲ್ಲ, ಮಳೆ ಬರ್ತದೆ ಅಂತೇಳಿ ಶೆಟ್ರಸ್ ಬಿಟ್ಟಿದ್ದೆ. ಅಂದರೆ ಬ್ಯಾಟ್ರಿ ಪರ್ಸೆಂಟೇಜು 18 ಇದ್ದರೂ ಸ್ಟಾರ್ಟ್ ಆಗುತ್ತೆ. ಆದರೆ ಏನು ಮಾಡ್ತೀರಾ, 17 ಆಗ್ಬಿಟ್ಟಿತ್ತು. ಆದರೆ ಇದು ಅದೇನಾಗುತ್ತೆ ಅಂದರೆ ಶೆಲ್ಫ್ ಹೊಡಿತೀವಲ್ಲ, ಅವಾಗ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ನಿನ್ನೆ ಹಂಗೆ ಗುರು 13% ಆಗಿಬಿಟ್ಟಿತ್ತು. ಭಯ ಆಗಿಬಿಟ್ಟಿತ್ತು ನನಗೆ. 13% ಇದ್ದರೆ ಚಾರ್ಜ್ ಆಗೋದಿಲ್ಲ, ಅಲ್ಲ ಚಾರ್ಜ್ ಅಂತೀನಿ, ಶೆಲ್ಫ್ ಆಗೋದಿಲ್ಲ. ಅದಕ್ಕೆ ಹಂಗೆ ಭಯ ಆಗಿಬಿಟ್ಟಿತ್ತು. ಇನ್ನೇನು ಮಾಡ್ತೀರಾ ಅಂತೇಳಿ ಆಮೇಲೆ ಸ್ಟಾರ್ಟ್ ಆಯಿತು. ಇವಾಗ ನೋಡಿ ಚಾರ್ಜ್ ಇದು ಗಾಡಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ಇವಾಗ ಮಾತ್ರ 28% ತೋರಿಸ್ತೈತೆ. ಆಮೇಲೆ ಇದ್ದಕ್ಕಿದ್ದಂಗೆ ಡೌನ್ ಆಗುತ್ತೆ, ಆಮೇಲೆ ಡೌನ್ ಆಗಿಬಿಡುತ್ತೆ. ಅದಕ್ಕೇ ಏನು ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡಿ ರೇಸ್ ಮಾಡಬೇಕು. ನಾನು ಒಂದು ವಾರಲಿದ್ದ ನಾನು ಗಾಡಿಗೆ ಬಂದಾಗಲಿದ್ದ ಗುರು ಕೂಲರೇ ಆನ್ ಮಾಡಿಲ್ಲ. ಯಾಕೆ ಹೇಳಿ, ಬ್ಯಾಟ್ರಿ ಡೌನ್ ಆಗುತ್ತೆ ಮತ್ತು ಶೆಲ್ಫಿನ ತೊಂದರೆ ಆಗುತ್ತೆ ಅಂತೇಳಿ ಕೂಲರ್ ಹಾಕಿಲ್ಲ. ಅದು ಬಡ್ಡಿ ಮಗಂದು ದುರ್ಗದಾಗೆ ಗೊತ್ತಾಗಿದ್ದರೆ 2 ಬ್ಯಾಟ್ರಿ ಹೋಗಿದ್ದಾವೆ ಅಂತೇಳಿ ಹಾಕ್ಸ್ಕೊಂಬರ್ತಿದ್ದೆ 2. ಒಂದು ಚೆಕ್ ಮಾಡಿದರೆ ಅದು ಭಾಳ ಚೆನ್ನಾಗಿತ್ತು ಗುರು. ಆದರೆ ಹೋಗೈತೆ ಅಂತ ಹೇಳಿದ ಬ್ಯಾಟ್ರಿನೇ ಅದು ರಿಪ್ಲೇಸ್ಮೆಂಟಿಗೆ ಹೋಗೈತೆ. ಅಂದರೆ ವಾರಂಟಿ ಇತ್ತು. ಇದು ಬ್ಲಾಕ್ ಬ್ಯಾಟ್ರಿ ಅಹಮದಾಬಾದ್ನಾಗ ಹಾಕ್ಸಿದ್ದು, ಅದಕ್ಕೇನು ರಿಪ್ಲೇಸ್ಮೆಂಟ್ ಇಲ್ಲ, ಆಯಿತೋ ಇಲ್ಲ ಗೊತ್ತಿಲ್ಲ. ಇವಾಗ ಬ್ಯಾಟ್ರಿನ ಅಹಮದಾಬಾದಿಗೆ ಕಳ್ಸೋಕ್ಕಾಗಲ್ಲ. ದುರ್ಗಕ್ಕೆ ಹೋಗಿ ಇನ್ನೊಂದು ಬ್ಯಾಟ್ರಿ ಹಾಕ್ಸ್ಕೊಳ್ಳೋಣ. ಫೋನ್ ಚಾರ್ಜ್ ಬಿಟ್ಟರೆ ಇನ್ನೇನು ಮಾಡ್ತಿಲ್ಲ ನಾನು. ರಾತ್ರಿ ಒಂದ್ಸಲ ಮಲಗಬೇಕಾದ್ರೆ ಸ್ಟಾರ್ಟ್ ಮಾಡಿ ರೇಸ್ ಮಾಡಿದ್ರೆ ಆಯ್ತು ನೋಡಿ. ಇವಾಗ ರೇಸ್ ಮಾಡ್ತಾ ಇದ್ದೀನಿ. ವ್ಯಾಕಮ್ಮು ನಿಲ್ಲೋದಿಲ್ಲ, ಅದು ಡೌನ್ ಆಗ್ತೈತೆ. ಹಂಗಾಗಿ ಒಂಚೂರು ತೊಂದರೆ ನಮಗೆ. ಇಲ್ಲಿ ಗಾಡಿ ಉಲ್ಟೋದಿಲ್ಲ, ಏನಿಲ್ಲ, ಡೌನ್ ಇಲ್ಲ, ಏನಿಲ್ಲ ಗುರು. ನಾನು ನಿಲ್ಸಿದ್ನಿ ಅಂತಂಗೆ ನಿಲ್ಸಿದ್ನಂದರೆ ಮಳೆ ಬಂತಂದರೆ ಇಲ್ಲಿಂದ ಹೊರಗಡೆ ಗಾಡಿನೇ ಹೋಗಲ್ಲ. ಇಲ್ಲಿ ನೋಡಿ ಫುಲ್ ಕೆಸರಿಲ್ಲ ಅಂದರೆ ಇದು ಎರೆಮಣ್ಣು. ಆ ಕಡೆ ಮುಂದ್ಗಡೆ ಇದೆ ನೋಡಿ, ಅದೆಲ್ಲ ಮಣ್ಣಿನ ಥರನೇ ಇರೋದು. ಮಳೆ ಬಂದರೆ ಸಿಕ್ಕಾಕ್ಕೋಬೋದು. ಬೆಳಗ್ಗೆಯಿಂದ ಒಂದು ಜಡಿ ಮಳೆ ಬಂತು ನೋಡಿ, ಧೂಳಾಡ್ಗಂಗೆ. ಈ ಸೈಡ್ಗೆ ಹಾಕಿದ್ದೀನಿ. ಆಗಲೆಲ್ಲ ಅವರು ಆ ಕಡೆ ತೆಗಿ ಈ ಕಡೆ ತೆಗಿ ಅನ್ಬಾರ್ದು ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿನಿ. ನೋಡೋಣ ನಮ್ಮ ಟ್ರಾನ್ಸ್ಪೋರ್ಟ್ನವರು ಆರ್ಡ್ರು ಎಷ್ಟೊತ್ತಿಗೆ ಕೊಡ್ತಾರೆ ಏನು ಅಂತೇಳಿ. ಇವಾಗ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಗುರು, ಏನು ಮಾಡೋಂಗಿಲ್ಲ. ಮಂಗಳೂರಿಗೆ ಬಂದಿತ್ತು, ಆದರೆ ಬಾಡಿಗೆ ಕಮ್ಮಿ ಆಗಿಬಿಟ್ಟತೆ. ನಾವು ಲಾಸ್ಟ್ ಟೈಮ್ ಹೋದಾಗ ಇವಾಗ ಹೋಗೋದಕ್ಕೂ 300 ರೂಪಾಯಿ ಬಾಡಿಗೆ ಡೌನು. ಅಂದರೆ 10,000 ರೂಪಾಯಿ ಕಮ್ಮಿ ಆಗುತ್ತೆ. 10,000 ರೂಪಾಯಿ ಉಳಿಯೋ ದುಡ್ಡೇ ಹೋಗ್ಬಿಡ್ತತೆ.
ಅದಕ್ಕೆ ನಮ್ಮದು ಓನರ್ ಇದು ಬಾಡಿಗೆ ಡೌನ್ ಆಗುತ್ತೆ, ಘಾಟೇನು ಇಳಿಸ್ಬೇಡ ಮೇಲ್ಗಡೆನೆ ಬಂದುಬಿಡೋದ್ರು. ಅದಕ್ಕೆ ಸುಮ್ಮನೆ ಅದೇ ನೋಡೋಣ, 7 ಗಂಟೆಗೆ ಒಂದು ಫೋನ್ ಮಾಡೋಣಂತೆ. ಬನ್ನಿ ಚಹಾ ಕುಡಿದು ಬರೋಣ. ಇವತ್ತೇನು ಲೋಡ್ ಆಗಲಿಲ್ಲ, ಲೋಡಿಂಗು ಇಲ್ಲ. ಆಷಾಢ ಬಂದುಬಿಟ್ರೆ ಹೇಳ್ಬಾರ್ದು ನಮ್ಮ ಕಷ್ಟ. ಒಂದು ಲೋಡ್ ಇತ್ತು, ಆದರೆ ಮಾಲಕರು ಬೇಡ ಅಂದರು. ಯಾಕೆ ಬೇಡ ಅಂದರೆ ಯೋಚನೆ ಮಾಡಿ ಬೇಡ ಅಂದಿರ್ತಾರೆ. ಮೊದಲೇ ಬಾಡಿಗೆ ಡೌನ್ ಆಗಿದ್ದಾವೆ, ಅದ್ರಾಗ ಏನು ಉಳಿಯಲ್ಲ ಅಂತೇಳಿ ಮಾಲಕರು ಬೇಡ ಅಂದರು. ಕೋಲಾರಿಗೆ ಮೊದಲೇ ತುಂಬ್ತಿದ್ವಲ್ಲ, ಅದಕ್ಕಿಂತ ಬಾಡಿಗೆನೂ ಕಮ್ಮಿ ಆಗಿಬಿಟ್ಟತೆ. ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟರ್ ಇದ್ದರು, ದುರ್ಗಕ್ಕೆ ಮಾಡಿಸ್ತೀನಿ ಅಂತಂದರು. ಮತ್ತು ನಮ್ಮ ಓನರ್ ಇದ್ದು ಕೋಲಾರ ದುರ್ಗ ಸೇಮ್ ಬಾಡಿಗೆ, ಇನ್ನೇನು ಹೋಗ್ತೀಯಾ ಅಂತಂದರು. ಸುಮ್ಮನೆ ಅದಲ್ಲಿಗೆ ಇನ್ನೇನು ನಾಳೆ ದುರ್ಗ ಮಾಡಿಸ್ತೀನಿ ಅಂದರೆ, ನಾಳೆ ಆದರೆ ಆದಂಗೆ ಶನಿವಾರ, ನಾಡ್ದು ಆಲೆ ಭಾನುವಾರ ನೋಡಬೇಕು. ಬೆಳಿಗ್ಗೆ ನೋಡೋಣಂತೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾಳೆ ಇಲ್ಲೇ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.